ಓಂ ನಮಃ ಶಿವಾಯ. ಓಂ ನಮೋ ಬ್ರಹ್ಮಾಯ. ಓಂ ನಮೋ ರುದ್ರಾಯ. ಓಂ ನಮಃ ಶಿವಾಯ. ಬೆಳಗಲಿ ಕಲೆಯ ಕಾಂತಿ ಜಗದ ಸುದತಿ ಶಾಂತಿಯಿಂದ ಬೆಳಗಲಿ ಬೆಳಗಲಿ ಕಲೆಯ ಕಾಂತಿ ಜಗದ ಸುದತಿ. ಶಾಂತಿಯಿಂದ ಬೆಳಗಲಿ ಬೆಳಗಲಿ. ಉದಯ ರವಿಯು ಪಸರಿಸಿ ಕಲೆಯ ಜ್ಯೋತಿ ಬೆಳಗಿಸಿ. ಉದಯ ರವಿಯು ಪಸರಿಸಿ ಕಲೆಯ ಜ್ಯೋತಿ ಬೆಳಗಿಸಿ. ಗಾನಯೋಗಿ ಪಂಚಾಕ್ಷರ ನಾಮ ಸ್ಮರಣೆ ಬೆಳಗಲಿ. ಗಾನಯೋಗಿ ಪಂಚಾಕ್ಷರ ನಾಮ ಸ್ಮರಣೆ ಬೆಳಗಲಿ ಬೆಳಗಲಿ. ಕಲೆಯ ಕಾಂತಿ ಜಗದ ಸುದತಿ ಶಾಂತಿಯಿಂದ ಬೆಳಗಲಿ ಬೆಳಗಲಿ. ಜ್ಞಾನ ಕಿರಣ ಜನತೆಯಲ್ಲಿ ಮೂಡಿ ಸತತ ಬೆಳಗಲಿ. ಜ್ಞಾನ ಕಿರಣ ಜನತೆಯಲ್ಲಿ ಮೂಡಿ ಸತತ ಬೆಳಗಲಿ. ನಾಡಿನಲ್ಲಿ ಕಲೆಯ ಕಹಳೆ ಭೇರಿಯಂತೆ ಮೊಳಗಲಿ. ನಾಡಿನಲ್ಲಿ ಕಲೆಯ ಕಹಳೆ ಭೇರಿಯಂತೆ ಮೊಳಗಲಿ ಬೆಳಗಲಿ. ಕಲೆಯ ಕಾಂತಿ ಜಗದ ಸುದತಿ ಶಾಂತಿಯಿಂದ ಬೆಳಗಲಿ 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 ಬೆಳಗಲಿ. ದುಷ್ಟತಮ್ಮನ ಮಹಾರಾಜರು ದ್ರೋಣಾಚಾರ್ಯರ ದೇಹವನ್ನು ತುಂಡರಿಸಿ ಚೆಲ್ಲಿದರು. ಸಾಧ್ವಿ ಶಿರಮಣಿ ಉತ್ತರಾದೇವಿಯ ಶಾಪ ಸತ್ಯವಾಯಿತು. ಎಲೆಗುತ್ತರೆ ದಿನಮೂರು ಕೈಬದಲಾಗಿ ಈ ಪೃಥ್ವಿ ಪಾಂಡವ ಪೃಥ್ವಿ ಇನ್ನು ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಾಯ.
ಲೇಖ ಶುಭ ವಿನಂತಿ ಜೀವನ ಸಾರ ಅಂಧಕಾರ ಭಜನ ಲೇಖ ಶುಭ ವಿನಂತಿ ಜೀವನ ಸಾರ ಅಂಧಕಾರ ಕಾಣೋ ಮಿತನ ಸತಿಯ ಕೊಲುವ ಕಾಣೋ ಮಿತನ ಸತಿಯ ಕೊಲುವ ನಿಧವೇ ಇರದೆ ಅಮ್ಮಮ್ಮ ಖೋರ ಹಿಂತಿದೆ ಜನುಮ ಘೋರ ಹೋಗಿ ಈ ಪೃಥ್ವಿ ಪಾಂಡವ ಪೃಥ್ವಿ ಇನ್ನು ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಕೇಳಿ ಬರುವ ಶಬ್ದಗಳೇ ಬೀಳುತ್ತಿರುವುದೇನು ಗೋಂದಳದಿಂದ ಈ ಪೃಥ್ವಿ ಪಾಂಡವ ಪೃಥ್ವಿ ಪಾಂಡವ ಪೃಥ್ವಿ ಉಸಿರುಗಟ್ಟಿಸುವಂತ ಕಬ್ಬುಗೆಯ ಕಾರುವ ಕಿಡೆದೊಂಬದ ಶಬ್ದಗಳೇ ಬೀಳುತ್ತಿವೆ ಅಮ್ಮ! ಏನಾಯ್ತು ಉತ್ತರೆ? ಅಶ್ವತ್ಥಾಮಾರಣ ವಜ್ರ ಕಂಠದ ಬಿರುನುಡಿಗೈ ಬಿಂದ ಗಾಳಿ ಬೀಸುತ್ತಿದೆ ಅತ್ತೆ ನನ್ನೆದೆ ತತ್ತರಿಸುತ್ತಿದೆ ನನ್ನೆದೆಗೆ ನೆಚ್ಚುಗೆಟ್ಟು ಗುರುಪುತ್ರನ ಕಂಠದಿಂದ ಹೊರಹೊಮ್ಮಿ ಗೋಳಿಯಲ್ಲಿ ಗಿರಗಿರಣೆ ಸುಳಿದು ನೆತ್ತಿಗೇರಿದ ಕೆಡಿದುಂಬಿದ ಶಬ್ದಗಳವು. ಅವೇನು ಶಬ್ದಗಳು? ಪಾಂಡವ ಪೃಥ್ವಿ ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಶಬ್ದಗಳು ಪಾಂಡವರ ಬಾಳ್ಗುಡಿಯ ತಳಹದಿಯಲ್ಲೇ ತುಂಬಿವೆ ಕಾಳಿಗೆ ಚೆನ್ನು. ಉತ್ತರೆ, ಆ ಸಿಡಿಲರಿಯ ಶಬ್ದಗಳ ಸಪ್ಪಳಕ್ಕೆ ಭೂಮಿ ಬಿರಿಯುವಂತಿದ್ದರು. ಭವಿತವಿರುವ ನನ್ನ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಬರುವುದಿಲ್ಲ ಈಗಿನ ಸಮಯದಲ್ಲಿ. ಆದರೂ ನೆಚ್ಚಿಗಿಡಿದರು. ಹೆಚ್ಚೇನು ಹೇಳಲಿ, ನಿನ್ನೆದೆಯ ದುಃಖ ದುರಿಗಾಡಿಯು ತಗುಲಿಯುವುದು ಕೌರವರ ಬಾಳುಗುಡಿಗೆ. ಕಾಣುವುದಕ್ಕೆ ಧೃತರಾಷ್ಟ್ರನ ವಂಶವೇ ಬಲಿ. ಕೌಂತೆಯರ ಕೈದು ಗಲಾಟದಲ್ಲಿ ಗಾಂಧಾರಿ ಎದೆ ಮುರಿಯುವುದು. ಏನಾದರೇನು ಅತ್ತೆ, ಏನಾದರೇನು? ಆ ನನ್ನನ್ನೆಲ್ಲ ಬಾರನು ಮತ್ತೆ ತನ್ನ ನಗೆ ಮುಖವು ತೋರನು. ಈ ಉತ್ತರಿಯ ಸುತ್ತಮುತ್ತಲೂ ಕವಿದ ಕಾರ್ಗತ್ತಲನ್ನು ಕೊರೆವ ಕಣ್ಮಿಚ್ಚು. ಇನ್ನೆಲ್ಲೇ ಅತ್ತೆ, ಇನ್ನೆಲ್ಲೇ? ಹಂಬಲವನದಿದು ಕರ್ಮ ಕರಗುವಲ್ಲಿ ಪರ್ಯಂತ ಶಾಂತಿಯಿಂದ ಕಾಲ ಕಳೆ. ಉತ್ತರೆ, ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವನ್ನು ಭೋಗಿಸಲೇಬೇಕು. ಹುಟ್ಟಿಸು ಸಾಯು ಎಂಬಿ ಆದಿ ಶಕ್ತಿ ಆಜ್ಞೆಗಳಿಗೆ ಆ ಸೃಷ್ಟಿಯೇ ಸ್ಥಿರವಾಗುತ್ತಿದೆಯಮ್ಮ. ಅತ್ತೆ, ನೀವೆಷ್ಟು ಹೇಳಿದರೂ ನನ್ನೆದೆಗೆ ತೃಪ್ತಿಯ ಕೃಪೆ ತಾಗಲೊಲ್ಲದು. ಗಾಯಕರಿಲ್ಲದ ಮನೆಯೊಳ ಮೂಲೆ ಗುಂಪಾಗಿ ಬಿದ್ದ ತಂತಿ ಇಲ್ಲದ ತಂಬೂರಿಯಂತೆ ಇನ್ನೂ ಅದೆಷ್ಟು ದಿನಗಳವರೆಗೆ ಬಿದ್ದುಕೊಂಡಿರಲಿ ಈ ಬಾಳಿನ ಮರುಭೂಮಿ. ನನ್ನನ್ನು ಹೋಗಬೇಡಿ ನನ್ನ ಗಂಡನ ಬಳಿ, ನನ್ನನ್ನು ಹೋಗಬೇಡಿ ನನ್ನ ಗಂಡನ ಬಳಿಗೆ. ಅತ್ತೆ ಎಂದರು ನೀವೇ, ತಾಯಿ ಎಂದರು ನೀವೇ, ಅತ್ತೆ ಎಂದರು ನೀವೇ, ತಾಯಿ ಎಂದರು ಪೃಥ್ವಿ ಪೃಥ್ವಿ ಕೇಳಿದಿರಾ ಅಶ್ವತ್ಥಾಮಾರಣ ವಜ್ರ ಕಂಠದ ಕಠೋರ ನುಡಿಗಳನ್ನ ಕೇಳಿದಿರಾ? ಹೀಗೆ ಮಾಡುವಿಯಮ್ಮ. ಎಲ್ಲಿಯ ಶಬ್ದಗಳು, ಎಲ್ಲಿಯ ಅಶ್ವತ್ಥಾಮ? ಇನ್ನು ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ
ಬರುವೇನಿಲ್ಲಿ, ನಾನು ಬರುವೇನಿಲ್ಲಿ. ಮುಗಿಲ ಮಾರ್ಗವಾಗಿ ಓಡಿ ಹೋಗದಿರಿ, ನಾನು ಬರುವೇನಿಲ್ಲಿ. ಕರ್ಮದ ಕುಸುಮಗಳ ಕೋದು ಮಾಲೆ ಮಾಡಿಕೊಂಡು ಬರುವೆ. ನಾನು ಬರುವೇನಿಲ್ಲಿ. ನಾನು ಯಾರು? ಧರ್ಮರಾಯರೇನು? ಕಂಕಭಟ್ಟರು. ಬನ್ನಿ ಕಂಕಭಟ್ಟರೇ, ಬನ್ನಿ. ಅದು ಅದು ಅಲ್ಲಿ ನೋಡಿ, ಆಕಾಶದಾಚೆ ಚಂದ್ರಹಾಸದಲ್ಲಿ ಅಭಿಮನ್ಯುವನ್ನು ಕೊಳ್ಳಿರಿಸಿ ಪೂಜೆಗಟ್ಟುತ್ತಿರುವರು ದೇವಕನ್ನಿಕೆಯರು. ಬಾರಿಸಿರಿ ಗಂಟೆಗಳ, ಜಾಡಿಸಿರಿ ಜಾರಟೆಗಳ. ಓ ಬಾಡಸಿಗ ಭೀಮದೇವ, ಬಾಡಸಿಗ. ನನ್ನೊಡೆಯ ಅಭಿಮನ್ಯು ಹಸಿದಿರುವನು. ಬೇಗನೆ ಅಡಿಗೆ ಮಾಡಿ ಉಡಬಡಿಸಿ, ಬೇಗನೆ ಅಡಿಗೆ ಮಾಡಿ ಉಡಬಡಿಸಿ, ಬೇಗನೆ ಅಡಿಗೆ ಮಾಡಿ. ಓ ವಾಯುಸುತ, ಓ ಅಗ್ನಿಪುತ್ರಿ, ಕೇವಲ ನಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಒತ್ತಿರುವ ರಣಯಜ್ಞ ಕುಂಡದಲ್ಲಿ ಪ್ರಾಣಾವತಿಯನ್ನು ಹಾಕಿದ ಅಭಿಮನ್ಯನ ಬಲರಕ್ತದಲ್ಲಿ ಮುಳುಗೆದ್ದು ದುಃಖದ ಗಿಷ್ಟೆಯನ್ನು ತನ್ನದ ಒಳಗಿಟ್ಟುಕೊಂಡ ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣೋಳು ವಿರಿಸಿದ ಬೆಸರದ ಬಣ್ಣ ಬರಲು ಪಾಂಡವರ ಬಾಳಿನ ಇತಿಹಾಸಕ್ಕೆ ಕುರುಕ್ಷೇತ್ರವನ್ನು ಕಟ್ಟಿದವೆ. ಕೇವಲ ನಮ್ಮ ಪ್ರತಿಜ್ಞೆಗಳು. ಓ ಆರ್ಯಪುತ್ರ, ಆ ಕವರವರ ಉನ್ಮತ್ತ ಖಡ್ಗಗಳ ಠೇಂಕಾರ, ಧನಸ್ಸುಗಳ ಠೇಂಕಾರ ಮೀರಿದ ಮಾನವೀಯ ಮಮಕಾರ, ಅದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರ ಚಿತ್ರವೇ ಆ ಕುರುಕ್ಷೇತ್ರ. ಮಣ್ಣಿನ ಬಡಿದ ಮಕ್ಕಳ ಮಮಕಾರವು ಬ್ರಹ್ಮಾಂಡ ಭಾಂಡದ ತುಂಬಲು ಹಾಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿಯ ಬಲಗೊಂಡ ಬಲ್ಲಿದರು ಆ ಅಮಂಗಲ ಅಳಿಯಲಿಕ್ಕೆ ಮಾಡಿರುವ ಪ್ರತಿಜ್ಞೆಗಳ ಪರಿಣಾಮವಾಗಿ ಈ ವಿಪ್ಲವದ ರಕ್ತದ ಹನಿ ಹರಿದಕ್ಕೆ ಅವರ ದೋಷಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಆದರೆ ಏನಾಯಿತು ದ್ರುಪದ? ನಮ್ಮವರ ನೆತ್ತರದವಳು ಕೈ ತೊಳೆದ ಸೇಡಿನ ಪಿಸಾಚಿ ಹುಚ್ಚೆದ್ದು ತಲೆಗೆದರಿ ಕುಣಿಯುತ್ತಿದೆ ಇಂದಿನ ಭಾರತೀಯ ರಾಜಾಂಗಣದಲ್ಲಿ. ತನ್ನ ಕರಾಳ ಛಾಯೆಯ ಚೆಲ್ಲಿ ಧರ್ಮಜ, ಕಡಲ ಕಡೆಯಿಂದ ಕಾಳಕೂಟ ಹುಟ್ಟಿದಂತಿದೆ ಎಂದು ನಿಮಗೆಂದು ತೋರುತ್ತಿದೆ. ಆದರೆ ಮುಂದೆ ಹುಟ್ಟಿ ಬರುವುದು ನಿಸ್ಸಂದೇಹವಾಗಿ ಅಮರ ಸಾಧ್ಯ ಅಮೃತ. ವಿಷದಲ್ಲಿ ಅಮೃತ ವಿಚ್ಚಿಸಿ ಕಾದಿರಬೇಕೆ ಕಣ್ಣೀರು ತುಂಬಿ ಭೀಮ. ಏನಿತು ನರರ ಮಸ್ತಕದೋಳು ನೆತ್ತರದೋಳು ಮುಳುಗಿ ಮಾಯವಾಗಿ ನಿಲ್ಲಿಸಲಾರಿರ ಈ ನಿಮ್ಮ ನರಮೇಧ ಯಜ್ಞವನ್ನು. ಕಟ್ಟ ಕಡೆಗೆ ಸತ್ತವರಿಗಾಗಿ ಹತ್ತು ಬಾಡಿ ಬತ್ತಿ ಹೋದ ಮುಖಗಳನ್ನಾದರೂ ನೋಡಿ ಆದರೂ ತಡೆಯಲಾರಿರ ಈ ನಿಮ್ಮ ಕಗ್ಗೊಲೆಯ ಕೈಯ. ಮಸ್ತಕದೋಪದೇಶ ಹೇಳಿಯನ್ನಾಗಿ ಮಾಡುವ ಗೊತ್ತು ತತ್ವದ ಕುರಿಯ ದೊಡ್ಡಿಯಲ್ಲಿ ಪುರುಷ ಸಿಂಹವನ್ನು ಮನಿಜ ಕುರಿಯನ್ನಾಗಿರಿಸುವ ಹಬಲ ತತ್ವವನ್ನು ಸವಿದ ಸನ್ಯಾಸಿಯ ಜ್ಞಾನೋಪದೇಶ ಬೇಡನಿಗೆ ಈ ಭಾರತನಿಗೆ ಭಾಗ್ಯರಿವ ಕಡಲವಾಡಿಯಲ್ಲಿ
ಕಾಲದ ಕೋಳುವ ಕುಂಚಿಕೊಳ್ಳುವ ಮರ್ಮವನ್ನು ತಿಳಿಸಿಕೊಡುವಂತ ಉದ್ದಂಡ ತತ್ವವನ್ನುಂಡ ಪ್ರಚಂಡ ಪ್ರವಾದಿಯ ಪ್ರಬೋಧನ ಬೇಗರಿಗೆ ಭಾರತರಿಗೆ ಧರ್ಮಜ ಧರ್ಮಜ ನಮ್ಮೆಲ್ಲರ ಸ್ವಾತಂತ್ರ್ಯದೊಳಗೆ ಭಾರತೀಯರ ಸ್ವಾತಂತ್ರ್ಯ. ಭೀಮದೇವರ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರ ಕೊಟ್ಟ ಕೋಟೆಲಗೆ ನಾಡಿನೊಳಗೆ ಬಾಡಿತು. ಕೌರವೇಶನ ಕುಟಿಲ ನೀತಿ ದೇಶಗಳು ತಂದಿಟ್ಟಿತು ದುರ್ಗತಿ. ಸಮಸ್ತ ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡ ಮಾನವ ನೆಜಡು ಬಸಡ ಮಾಡಿತು ಕದನ ಕುತೂಹಲದ ಕೀಡು ಬಾಳು. ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದ ಆ ಭೇದಕನ ಪಂಡಿತ ಶಕುನಿ. ಶಕುನಿ ಶಕುನಿಯ ಸರದು ಬೆರೆತು ಬೀರಿತು ಅಷ್ಟಿಲಾವಧಿಯ ಮುಸ್ತದಿಯ ಮಂಡ ಮತ್ತದಕ್ಕೆ ತಾಳ ಆಗಿದ್ದು ಆ ಕೌರವನ ಪರಿವಾರ. ಆ ಮಂಗಳಿಗೆ ದೇವತೆಗಳ ಕೂಡಲಡಗಿತು ನಾಡಿನ ಕಂಪನವ ತಾಳಿ ಚೈತ್ರಿ ವಂದಿಸುವುದು. ಹೊರಹಳಪಿರ ಬಂಗಾರ ಬಣ್ಣದ ಕವರವನ ಆಡಿಕೆ ಕರಿ ಹಾವು ಹೆಡೆ ಎತ್ತಿ ಮುದ್ದಿಸುತ್ತೆ ಮಾನವ ಕುಲವನ್ನೆಲ್ಲ ಕೊಲ್ಲ ನಡೆಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುತ್ತಿ ಸವಿಯುತ್ತಿತ್ತು. ಆಗ ಹಸಿದ ಕಂಗೆಟ್ಟ ಕುಲವತಿಯರ ನಿಟ್ಟುಸಿರಿನಿಂದ ಹೊಟ್ಟೆ ಹರಿದು ಬಂದುದು ಈ ವಿಪ್ಲವದ ರಕ್ತರಣ ಧ್ವನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿನಿಧಿಗಳು ಕಾರಣೀಭೂತವಾಗಿಲ್ಲ. ಭೀಮ ದ್ರೌಪದಿಯರು ನಿಮಿತ್ತ ಮಾತ್ರರು. ಧರ್ಮಜ ಕುಟಿಲ ನೀತಿಯ ನುಡೆದು ಸಿರಿಸುತರ ಥಳಕು ಬಿಚ್ಚಿ ಕೂಳರ ಕೊಳಕ ಕೊಚ್ಚಿ ಹರಿಯುತ್ತಿದೆ ಈ ಮಹಾವಿಪ್ಲವದ ರಕ್ತರಣ ಧ್ವನಿ. ಧರ್ಮಜ, ಸಿರಿಮನೆಯ ಮಾನು ಸುಟ್ಟು ಬೂದಿಯಾಗುವುದು ಸಹಜ. ಹಸಿದ ಬಡಬಟ್ಟ ಹುರಿ ಹತ್ತಲು ಮಾನಹಾನಿಗೊಳಗಾದ ಮಾನಿನಿಯರ ಕಂಬನೆಯ ಕಡಗಳೆಂದು ಧ್ವಂಸದ ಬಡಮಾಟಿ ಜಲವ ಜಯಿಪಿಸಿ ಜಡಿಯೇ ಜಾಗೃತವಾಗಲೇ ಆ ಮಹಾಕಾಲ ಧರ್ಮಾವತಾರ. ಈ ಕಾಲರಾತ್ರಿ ಹರಿದು ಹೋಗುವ ಮುಹೂರ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿರುವೆ ಮುಡಿಗೆದರಿ ಮುಗುಳ್ನಗಿಯ ದಿನ ಮೂರು ಕಳೆಯುವುದಕ್ಕಾಗಿ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ಇನ್ನು ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಕೇಳಿದಿರಾ ಅಶ್ವತ್ಥಾಮಾರಣ ವಜ್ರಕಂಠದ ಕಠೋರ ನುಡಿಗಳನ್ನ? ಈ ಪಾಂಡವ ಪೃಥ್ವಿ ತಲೆಗೇರಿದ ಶೋಕದ ವೇಷದಲ್ಲಿ ಈ ಪಾಂಡವ ಪೃಥ್ವಿ ಎಂದು ಬಡಬಡಿಸುವ ಅಶ್ವತ್ಥಾಮನ ಗರ್ವವನ್ನು ಅರಗಿಸಿ ಬಿಡುವೆ. ತಡೆ ಭೀಮ. ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಿಸಿದನು. ಅಶ್ವತ್ಥಾಮ ಭೀಮ ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಿಸಿದನು. ಕೋದಂಡಧರನಿಗೋ ಮಿಗಿಲಾದ ಶೂರನವನು ರಣಕಲಾಧುರೀಣ ಭೀಕರ ಭೀಭತ್ಸ ಭಯಂಕರನೋ ಅಜೇಯ ಅಮರ ಮೃತ್ಯುಂಜಯನೋ ಭೀಮ ಬರಿ ಮಿದುಡ ಮಲ್ಲನೆಂಬುದೊಂದೇ ಅಲ್ಲ, ಕದನ ಕಲೆ ಬಲ್ಲ ಆ ಅಶ್ವತ್ಥಾಮ ಅಪ್ರತಿಮ ಮಲ್ಲ ಈ ಲೋಕಕ್ಕೆಲ್ಲ. ಸಮಯವು ಇನ್ನೂ ಉಂಟು, ಅವಸರ ಬೇಡ. ಕೃಷ್ಣದೇವ, ಕೃಷ್ಣದೇವ, ಅದು ರಕ್ತರಾತ್ರಿ. ಏನ್ ಅದ್ಭುತ ದೃಶ್ಯ! ನನ್ನ ಕಂಡ ನೆರೆಯಿಂದ ಉಂಟಾದ ರಕ್ತ ಜಲಪಾತ, ನರಮೇಧ ಎದ್ದೆಕೊಂಡದ ನಾಥ, ನರಮೇಧ ಎದ್ದೆಕೊಂಡ. ಕೃಷ್ಣದೇವ, ಎಂತಾದರಾಗಲಿ
ಮಗು ಉತ್ತರೆಗೆ ಶಾಂತಿಯ ಕೃಪೆ ಸಿಕ್ಕದು, ಶಾಂತಿಯ ಕೃಪೆ ಸಿಕ್ಕದು. ಓ ಸತಿಯುತ್ತರೆ, ಶಾಂತಿ ಶಾಂತಿ. ಎಲೆ ಉತ್ತರೆ, ಆತ್ಮವು ಅಮರವೆಂದು, ಜನ್ಮಗಳು ಬರುವವೆಂದು, ದೇಹ ನಶ್ವರವೆಂದು, ಭಾರತಿಗೆ ಮಂಗಳವೆಂದು ಹಾಡುತ್ತಿರುಗರತಿ ಈ ಹಾಡನ್ನು. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ, ದೊರೆಯುವುದು ನಿಜ ಸುಖ ಶಾಂತಿಯ ಸಾರ, ದೊರೆಯುವುದು ನಿಜ ಸುಖ ಶಾಂತಿಯ ಸಾರ. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ. ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನ, ಪತಿಯ ಧ್ಯಾನ, ಪತಿಯ ಧ್ಯಾನ ಮಾಡು ನಿರಂತರ. ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ. ಶಾಂತಿಯ ಸಾರ, ದೊರೆಯುವುದು ನಿಜ ಸುಖ ಶಾಂತಿಯ ಸಾರ. ಹಾಡುತ್ತಿರು ಗುಣಗಾನಗರತಿಯ. ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನ, ಪತಿಯ ಧ್ಯಾನ, ಪತಿಯ ಧ್ಯಾನವ ಮಾಡು ನಿರಂತರ. ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು, ಶುಭ ಮಂಗಳವ ಹಾಡು ನೀನು. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ, ಗುಣಗಾನಗರತಿಯ, ಗುಣಗಾನಗರತಿಯ. ಈ ಶಕುನಿಯ ಎದೆ ಹುತ್ತದೋಳು ಅಡಗಿರುವ ಭೇದ ನೀತಿ ಎಂಬ ನಾಗಿನಿಯ ಪೂತಾರಕ್ಕೆ ಜಾತಿ ಜಳ ಹೊಡೆದು ಕಮರುವವು ಕರುಳ ಸೌಹಾರ್ದ ಸೂತ್ರ. ಮನುಷ್ಯತ್ವ ಮಣ್ಣುಗೂಡಿಸಿ ಸುರ ಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗಿ ಕಾಣುವುದು ಕೋಮ ಜಾತಿಯ ಜಗಳದ ಗರ್ಜನೆಯ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರೆಯಾಗುವುದು ಕುಲಾಭಿಮಾನದ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿ ಚೆಲ್ಲಿ ನಿರ್ಮಿಸಿದ ಕಾಳನಳ ಕಡಲ ಕರಣ ಅಶ್ವತ್ಥಾಮರ ಮಧ್ಯದಲ್ಲಿ ದ್ರೋಣ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾರ ಯಮ. ಅಶ್ವತ್ಥಾಮ ಅವನೊಂದು ಉರಿಗಣ್ಣು, ಸುರ ಸನ್ಮುಖ ಸ್ವಾಮಿಯ ಕ್ಷಾತ್ರ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನೆದೆಗಳು. ದುರ್ಯೋಧನನ ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತೆ ಉಳಿಗಾಲವಿಲ್ಲ ಆ ಕುರುಡನ ಕುನ್ನಿಗಳಿಗೆ. ಮಾಮ ನಗೆ ಕುರು ಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಿಮಗೆ ಈ ಕೌರವೇಶನ ಮಾರ್ಬಲಕ್ಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮಾರ್ಯರು
10 ದಿನಗಳ ಕಾಲ ಹೋರಾಡಿ ಆ ಕೃಷ್ಣನ ಕುಹಕದಲ್ಲಿ ಪಾಲ್ಗೊಳ್ಳದೆ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಅರ್ಜುನನ ಹಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ ನಿಮಗೆ. ಧನುರಾಚಾರ್ಯ ದ್ರೋಣಾರ್ಯರು ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತಲೊಳು ಗುರುದೇವತೆಯು ಕುರುಡಾದ ಸಮಯದಲ್ಲಿ ನಗೆ ನಿಮಗೆ. ಮಾಮ ಮತ್ತನಗೆ ಇದಾವನಗೆ. ನನ್ನ ಅಂಚಿಕೆಗಳೆಲ್ಲ ಬಂಜೆಯಾದುದಕ್ಕೆ ನಿರಾಸೆಯಲ್ಲಿ ನರನ ನಂಜುನಗೆ. ಮಾಮ ದುರ್ಲಭವಾದ ವೀರರತ್ನಗಳಿಂದ ರಂಜಿತವಾದ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಸೂಳೆಯ ಹೊಟ್ಟೆಯ ಕುನ್ನಿಗಳಿಗೆ. ಮಾಮ ಆ ದ್ರೌಪದಿಯ ದಂಡೆಯ ದಾರ ಅದೆಷ್ಟೊಂದು ಗಟ್ಟಿಮುಟ್ಟಾಗಿದೆ. ಆ ಪಾಂಡವರನ್ನಡದ ಕುಂಥ ಮಾದ್ರಿಯರು ಅಧರ್ಮಿಣಿಯರು ಅವರ ಪಟ್ಟದರಸಿಯಂತೆ ಆ ದ್ರೌಪದಿ. ಅವಳಂತೂ ಪ್ರತಿ ಸುಳ್ಳು. ಹಿತ್ತ ಈ ಕೌರವೇಶನ ಹೆತ್ತ ತಾಯಿ ಗಾಂಧಾರಿ ಗರತಿ ರತುರ ಅಂತವರ ಪಾವಿತ್ರ್ಯದೊಡಲಿನ ಪುತ್ರನಾದ ಈ ಕೌರವೇಶನಿಗೆ ಪರಾಜಯವೇ. ಸಾವಿತ್ರಿ ಸದೃಶ್ಯಳಾದ ಭಾನುಮತಿಯ ಮುತ್ತೈದೆತನದ ಮೂಗುತಿಗೆ ಭಂಗ. ಪುಣ್ಯದ ಬೆಳಸಿಗೆ ಬಹುಭಯ, ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಟಗಳ ಕಾಟ ಅತ್ಯಂತ ಕಡಿಮೆ. ಕೌರವರು ಪುಣ್ಯದ ಬೆಳಸಿ, ಪಾಂಡವರು ಪಾಪದ ಬೆಳಸಿ. ಹಾಗಾದರೆ ಮಾಮ ಅದಾವ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ? ಏನಿ ಹೇಳಲಿ ಸುಯೋಧನ, ಅಂದು ನಿನ್ನನ್ನು ಬಿಗಿದಿದ್ದ ಆ ಗಂಧರ್ವದ ಕೋಡಗದ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ಕೌರವೇಶ, ಎಲ್ಲಿ ಕಾಮಿನಿಯ ಕಣ್ಣಿನಲ್ಲಿ ಕಾಮ ಕುಣಿಯುತ್ತಿರುವುದೋ ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಶ್ರೀರತನ ತುಳಿದಿರುವುದು ಸುಳಿಯದಿರುವುದು ಅಲ್ಲಿ ದೊರಕದೆಮಗೆ ಜಯಶ್ರೀಯ ದೊರೆತನ. ಮಾಮ ಕೇದಿಗೆಯ ಹುಡಿಯೊಳಡಗಿದೆಯೇ ಮಿಡಿನಾಗರ? ಹಾಗಾದರೆ ಮುಂದಿನ್ನೇನು? ನನ್ನ ಸಾಹಸಕ್ಕೆ ಕಣ್ಣಾವುದು. ನಿನ್ನ ಸಾಹಸಕ್ಕೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ತೊಡಕು ಬಡದ ಕಸದ ಬಳ್ಳಿ ಕೊಚ್ಚಿ ಹೋಗದು ಈ ಚಲದಂಕ ಮಲ್ಲನ ಚಲದಿ ಸಾವಿನಲ್ಲಿ. ಬಿಚ್ಚು ಮಾತಿನಲ್ಲಿ ಬಿಚ್ಚು ಹೇಳಿದನು ಈವರೆಗೂ ಕರುಳಿನಲ್ಲಿ ಹುದುಕಿಕೊಂಡ ವಿಷಯವೆನ್ನವ. ಓ ಚಲದಂಕ ಮಲ್ಲ, ನಿಮ್ಮ ಬಿಸಿ ಉಸಿರು ನಾಟಿ ತನ್ನೆರೆಯೋಳು. ಮಾಮ ಬೆಂಕಿ ಬಳ್ಳಿಯಾಗಿ ನಿಲ್ಲುವುದು ನನ್ನ ನಾಲಿಗೆ. ಕಾಣುತ್ತಲಿಯ ಭಾನುಮತಿಯನು ಶಬ್ದಗಳೆಂಬ ಬೆಂಗಿಡುಗಳನ್ನು ತೂರುವೆನು ಅವಳ ನಡುನತ್ತೆಯ ಮೇಲೆ. ಈಗ ಅವಳ ಆರಾಧ್ಯ ದೇವ ಅಶ್ವತ್ಥಾಮ. ಏನು ಅಶ್ವತ್ಥಾಮನ? ನಡುರಾತ್ರಿ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಹೊಳೆದು ಕಾಣುವುದು ಬೇರಿನ್ನಾವ ಸಾಕ್ಷಿಯೂ ಬೇಡ. ಅಶ್ವತ್ಥಾಮ ಅಶ್ವತ್ಥಾಮ ಅಶ್ವತ್ಥಾಮ. ಮದಂತಿ ಬಂದೆಯ ಬಾ. ಬೆದರದಲೆ ಬೆತ್ತದಲೆ ಈ ಧೀರನ ಬಳಿಗೆ ಏಕಾಂಗಿಯಾಗಿ ಐಕ್ಯ ವರದ ರಮಣಿಯೇ ನೀನು, ರಾಜಕಾರಣ ಕರಹಳು ನೀನು ಮಾತಿನಲ್ಲಿ ಬಲು ಸರಸು. ಬೇಕು ಈ ಒನಪು, ಈ ಶೃಂಗಾರ ಬೇಕು. ಮದಂಸಿ ಕಿವಿ ಮುಂದೆ ಮಾಡು. ಕಾರ್ಯವನ್ನು ಕುಶಲತೆಯಿಂದ ಕೊನೆಗಾಣಿಸಬೇಕು. ಬಲು ಜೋಕೆ ಆಗಲಿ ಮಹಾಶಯರಿ, ನಾನಿಂತಹ ಚತುರಿ ಎಂಬುದನ್ನು ತೋರಿಸಲು ಸಮಯ ಬೇಕಾಗಿತ್ತು. ನಾ ಬರುವೆ. ಬರುವಳಾಗು. ಈ ಶಕುನಿ ಹೊತ್ತಿಸಿದ ಸೇಡಿ ನುರಿಗಾಳಿಯಲ್ಲಿ
ತೂಗಲಿರುವುದು ಜಗದ ತೂಕಾನೆ.